ಸವಾಲುಗಳೇನು ಅಂತ ಪ್ರಶ್ನೆ ಬರ್ತದೆ. 1857 ದಂಗೆಯ ಪರಿಣಾಮಗಳೇನು ಅಂತ ಬರ್ತದೆ. ಇಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ, ಸುಲಭವಾದ ಉತ್ತರಗಳನ್ನ ನೀವು ಮನೆಯ ಡೋರ್ಗಳಲ್ಲೋ ಅಥವಾ ನೀವು ಓದುವಂತ ಟೇಬಲ್ಗಳಲ್ಲೋ ಅಥವಾ ನೀವು ಕೂರುವಂತ ಬೆಂಚ್ಗಳಲ್ಲೋ, ಮನೆಯಲ್ಲಿ ಗೋಡೆಗಳಲ್ಲೋ ಅಂತ ಒಂದು ಪಾಯಿಂಟ್ಸ್ ಒಂದು ಲಿಸ್ಟ್ ಹಾಕೊಂಡಾಗ ಪದೇ ಪದೇ ನೀವು ನೋಡ್ತಾ ಇದ್ದಾಗ ನಿಮ್ಗೆ ಏನಾಗ್ತದೆ, ಪುನಃ ಪುನಃ ಅದು ನಿಮ್ಗೆ ನೆನಪಾಗ್ತದೆ, ನೆನಪಿನಲ್ಲಿಯೇ ಉಳಿತದೆ. ಇದೊಂದು ಅಭ್ಯಾಸವನ್ನ ಮಾಡಿ, ಈ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ. ಬರ್ದು ನೀವು ಪ್ರಾಕ್ಟೀಸ್ ಮಾಡೋದು ಉತ್ತಮವಾದಂತ ಒಂದು ಅಭ್ಯಾಸ ಸಮಾಜ ವಿಜ್ಞಾನದಲ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಖಂಡಿತ ಸರ್. ಇವಾಗ ಓದಿದ್ದಾಯ್ತು, ಸಮಾಜ ವಿಜ್ಞಾನವನ್ನ ಅಭ್ಯಾಸ ಮಾಡಿದ್ದಾರೆ, ಅದನ್ನ ಮೆಮೊರೈಸ್ ಮಾಡ್ಕೋಬೇಕು. ಅಂದ್ರೆ ಓದಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಬರ್ದು ಅಭ್ಯಾಸ ಮಾಡಿದ್ದಾರೆ, ಅದನ್ನ ಮೈಂಡ್ ಅಲ್ಲಿ ಅಂದ್ರೆ ಅವರು ಒಂದು ನೆನಪಿನ ಜ್ಞಾಪಕ ಶಕ್ತಿಯಿಂದ ತೆಗೆದು ಬರೆಯೋಕ್ ಬರ್ಬೇಕು. ಅದಕ್ಕೆ ಅವ್ರು ಯಾವ ರೀತಿ ರೆಡಿ ಆಗ್ಬೇಕು ಎಕ್ಸಾಮ್ ರಿಲೇಟೆಡ್ ಆಗಿ? ಅದನ್ನ ನಾನೀಗ ಹೇಳಿದ ಹಾಗೆ, ಓದುವಾಗ ನಾವೀಗ ನೆನಪಲ್ಲಿ ಹೆಚ್ಚಿನ ಮಕ್ಕಳು ನೆನಪಲ್ಲಿ ಇರುವುದಿಲ್ಲ. ನಾವು ಓದುವಾಗ ಹೆಂಗ್ ಓದ್ಬೇಕು ಅಂತ ಹೇಳಿದ್ರೆ, ಒಂದು ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಈಗ 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಬರ್ತದೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಬರ್ತದೆ, 1ನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣಗಳೇನು ಅಂತ ಬರ್ತದೆ. ಇದೆಲ್ಲ ಬಂದಾಗ ಒಂದು ಸ್ಟೋರಿ ಇರ್ತದೆ, ಸ್ಟೋರಿ ಅಂತ ಬರ್ತದೆ. ನಾವು ಸ್ಟೋರಿಯನ್ನ ಅದ್ರ ಕಡೆಗೆ ಕಾನ್ಸಂಟ್ರೇಷನ್ ಮಾಡಿ ಏಕಾಗ್ರತೆಯನ್ನು ಕೊಟ್ಬಿಟ್ಟು ಅದನ್ನೇ ಇನ್ಸಿಡೆಂಟ್ ರಿಯಲ್ ನಡೀತಾ ಉಂಟು ಅಂತೇಳಿ ತಿಳ್ಕೊಂಡು ನಾವು ಇಮ್ಯಾಜಿನ್ ಮಾಡ್ಕೊಂಡು ಹೋಗ್ತಾ ಹೋದ್ರೆ ನೆನ್ಪುಳಿಯುತ್ತೆ. ಒಂದು. ಎರಡನಾಗಿ ನಾವು ಏನು ಓದಿದ್ದೇವೆ ಅದನ್ನ ಬರೆದು